ಇವಾಗ ರಾಧ್ಯ ಅವರು ಸಿನಿಮಾಗೋಸ್ಕರ ಏನೇನ್ ಸ್ಕಿಲ್ಸ್ ನ ಕಲಿತು ದಬಾಕಿದ್ದಾರೆ ಅಂತ ಹೇಳ್ಬೋದಾ? ಅಂದ್ರೆ ಡ್ರೈವಿಂಗ್ ಆಗಿರ್ಬೋದು ಅಥವಾ ಬೇರೆ ಬೇರೆ ತರ. ಡ್ರೈವಿಂಗ್ ಆಕ್ಚುಲಿ ಕಾರ್ ಓಡ್ಸಕ್ ಬರ್ತಾ ಇರ್ಲಿಲ್ಲ, ಅಂದ್ರೆ ಕಲ್ತಿದ್ದೆ. ಬಟ್ ಒಂದ್ಸಲ ಹೋಗ್ಬಿಟ್ಟು ಗುದ್ಬಿಟ್ಟಿದ್ದೆ, ಅವಾಗಿಂದ ಭಯ. ಅಯ್ಯಪ್ಪ ನಾನು ಮೋಸ್ಟ್ಲಿ ಕಾರ್ ಓಡ್ಸಲ್ಲ. ಯಾರ್ದದು ಕಾರ್ ಕೊಟ್ಟ ಪುಣ್ಯಾತ್ಮ? ಯಾರದು? ನಂದೇ ಕಾರು. ಬಟ್ ಏನಂದ್ರೆ ಆ ಟೈಮಲ್ಲಿ ನನ್ಗೆ ಅದ್ ಏನೋ ಗೊತ್ತಿಲ್ಲ, ಇಲ್ಲ ನಾನು ಕಲ್ತ್ಬಿಟ್ಟಿದೀನಿ, ನಾನು ಓಡಿಸ್ತೀನಿ ಅನ್ಬಿಟ್ಟು ನಮ್ಮಮ್ಮಗೆ ಹೇಳ್ಬಿಟ್ಟು, ನಮ್ಮಮ್ಮ ಆಕ್ಚುಲಿ ಪಾಪ ಒಂದು ಹುಡ್ಗಿನ್ ಕೂಡ ಕಳ್ಸಿದ್ರು ನನ್ ಜೊತೆ ಸೇಫ್ಟಿಗೆ ಇರ್ಲಿ. ಅಂದ್ರೆ ನಮ್ಮ ಪಕ್ಕದ ಮನೆಯಲ್ಲಿದ್ರು, ಅವ್ರಿಗೆ ಗೊತ್ತಿತ್ತು ಕಾರ್ ಓಡ್ಸಕ್ಕೆ. ಬಟ್ ಅವರು ಆಕ್ಚುಲಿ ನನಗೆ ಗೊತ್ತಿತ್ತು ಅದು ಡೌನ್ ಇದೆ, ಹೋಗಲ್ಲ ಅಂದ್ರೆ ಇಲ್ಲ ಯಾವ್ದು ಕಷ್ಟ ಅದನ್ನೇ ಮಾಡ್ಬೇಕು ಅಂದ್ರು. ಹೋಗ್ಬಿಟ್ಟು ಸೀದಾ ಕೂತ್ಬಿಟ್ಟೆ. ಸೊ ಅವಾಗಿಂದ ಕಲ್ತಿರ್ಲಿಲ್ಲ. ಬಟ್ ಆಮೇಲೆ ಮತ್ತೆ ಐ ಜಸ್ಟ್ ಫೆಲ್ಟ್ ಕಲೀಲೇಬೇಕು, ಆತರ ಭಯ ಪಡ್ಕೊಂಡು ಯಾವ ರೋಲ್ ಯಾವಾಗ ಬರುತ್ತೋ ಹೇಳಕ್. ಹೌದು. ಸೊ ಹಂಗಾಗಿ ಕಾರ್ ಕಲ್ತಿ ಇವಾಗ ನೀಟಾಗಿ ಓಡಿಸ್ತೀನಿ ಆರಾಮಾಗಿ. ಅದಾದ್ಮೇಲಿಂದ ಇವಾಗ ರೀಸೆಂಟ್ ಆಗಿ ಸ್ವಿಮ್ಮಿಂಗ್ ಕಲ್ತಿದೀನಿ. ಬಟ್ ಎಕ್ಸ್ಪರ್ಟ್ ಅಲ್ಲ, ಬೇಸಿಕ್ ಮ್ಯಾನೇಜಬಲ್. ಎಲ್ಲಾದ್ರೂ ಬಿದ್ದೋದ್ರೆ ನೀರಲ್ಲಿ ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಂತೀರಾ? ತುಂಬಾ ಆಳ ಇದ್ರೆ ಗೊತ್ತಿಲ್ಲ, ಟ್ರೈ ಮಾಡಿ. ಬಟ್ ಅದೇ ಸಿನಿಮಾಗೋಸ್ಕರ, ದೇಸಾಯಿ ಸಿನಿಮಾಗೋಸ್ಕರ ಅಂತಾನೆ ಸ್ವಿಮ್ಮಿಂಗ್ ಕಲ್ತಿದ್ದು. ಇದ್ರಲ್ಲಿ ಆತರ ಸೀನ್ ಬೇರೆ ಇದೆ. ಹೌದು, ನನ್ನ ಇಂಟ್ರೊಡಕ್ಷನ್ ಸೀನೇ ಅದು. ನೋಡಿ ಗೈಸ್, ನಾವ್ ಆಲ್ರೆಡಿ ಒಂದ್ ಲೈನ್ ಬಿಟ್ಕೊಟ್ಬಿಟ್ಟಿದೀವಿ ನಿಮ್ಗೆ ಸ್ಟೋರಿನ. ಎಸ್, ಕಂಟಿನ್ಯೂ ಪ್ಲೀಸ್. ಸೊ ಅದಕ್ಕೋಸ್ಕರ ಸ್ವಿಮ್ಮಿಂಗ್ ಕಲಿತೆ. ಡ್ಯಾನ್ಸು ಚಿಕ್ಕ ವಯಸ್ಸಲ್ಲಿ ಹೋಗ್ತಿದ್ದೆ, ಬಟ್ ಆಮೇಲಿಂದ ಹೋಗಕ್ಕಾಗಿಲ್ಲ. ಬಟ್ ಮನೇಲಂತೂ ಅಂದ್ರೆ ನನ್ನ ನಾರ್ಮಲ್ ರುಟೀನ್ ಅಲ್ಲಂತೂ ಎವ್ರಿ ಡೇ ಡ್ಯಾನ್ಸ್ ಇದ್ದೇ ಇರುತ್ತೆ. ಲೈಕ್ ಅದೇ ನನ್ಗೆ ಎಕ್ಸರ್ಸೈಸ್ ತರ. ತುಂಬಾ ಆಲ್ಮೋಸ್ಟ್ ಲೈಕ್ 2-3 hours ಡ್ಯಾನ್ಸ್ ಮಾಡ್ತೀನಿ. ನಾಟ್ ಬ್ಯಾಡ್. 2-3 hours. ಆಮೇಲೆ ಇನ್ನೇನೇನ್ ಮಾಡ್ತೀರಾ? ಅಷ್ಟೇ. ಅದಾದ್ಮೇಲಿಂದ ನನ್ಗೆ ಕಾಲೇಜಲ್ಲಿ ಇದ್ದಾಗೆಲ್ಲ ಫ್ರೀ ಟೈಮಲ್ಲಿ ರಂಗಾಯಣ ಅಂತ ಮೈಸೂರಲ್ಲಿದೆ, ಅಲ್ಲೆಲ್ಲ ಥಿಯೇಟರ್ ಆಕ್ಟ್ಸ್ ಮಾಡ್ತಾ ಇದ್ದೆ. ಅದಾದ್ಮೇಲೆ ಇಲ್ಲಿ 10 ಸಿನಿಮಾ ಅಂತ ನಾಗ್ತಿಹಳ್ಳಿ ಸರ್ ಕ್ಲಾಸ್ ಇದೆ, ಅಲ್ಲಿ ಇಂಟೆನ್ಸಿವ್ ಕೋರ್ಸ್ ಆಕ್ಟಿಂಗ್ ಕೋರ್ಸ್ ಮಾಡಿದೆ. ಅಡಿಗೆ ಮಾಡಕ್ಕಾಗಲ್ಲ? ಅದೆಲ್ಲ ಇವಾಗ ಆಕ್ಟಿಂಗ್ ಅಡಿಗೆ ಮಾಡ್ಬೇಕು. ಡೈರೆಕ್ಟರ್ಗಳೇ ಅಡಿಗೆ ಮಾಡಕ್ ಬರಲ್ವಂತೆ. ಅಡ್ಗೆ ಇಲ್ಲಿ ಮಾಡಿಸ್ತಾರೆ ಈ ಸಿನಿಮಾದಲ್ಲಿ ಮಾಡ್ಸಿಲ್ಲ ಅಂದ್ರೆ ಯಾವ ಸಿನಿಮಾದಲ್ಲೂ ಮಾಡ್ಸಲ್ಲ. ಆಕ್ಚುಲಿ ನಿಮ್ ಡೈರೆಕ್ಟರ್ ತಪ್ಪು ಮಾಡಿದ್ದಾರೆ. ಅಲ್ಲಿ ಕೂರ್ಸ್ಬಿಟ್ಟು ರೊಟ್ಟಿ ತಟ್ಟಿಸ್ಬೇಕಾಗಿತ್ತು, ಅದು ತಪ್ಪು ಮಾಡಿದ್ದಾರೆ ಅನ್ಸುತ್ತೆ. ನಿಜವಾಗ್ಲೂ ನಮ್ಮ ಅಮ್ಮ ಹೆಂಗೆ ಅಂದ್ರೆ, ಅಮ್ಮ ಆಲ್ವೇಸ್ ಟೆಲ್ ದಟ್ ಒಂದ್ ಹೆಣ್ಮಕ್ಳಿಗೆ ಮದ್ವೆ ಆದ್ಮೇಲೆ ಅದ್ ಏನೇ ಅಂದ್ರೆ ನಾವ್ ಎಷ್ಟೇ ವೆಲ್ ಸೆಟಲ್ ಆಗಿ ಮದ್ವೆ ಆದ್ರೂ ಏನೇ ಆದ್ರೂ ಹೆಣ್ಮಕ್ಳು ಅಂದ್ಮೇಲೆ ಮಾಡ್ಲೇಬೇಕು. ಯಾಕಂದ್ರೆ ಟಾರ್ಚರ್ ಕೊಡ್ತಾರೆ ಜನ. ಬಿಕಾಸ್ ಅದು ಒಂದು ನಮ್ ಪಾರ್ಟ್ ಆಫ್ ದ ರುಟೀನ್ ಆಗ್ಬಿಡುತ್ತೆ. ಸೊ ಅಮ್ಮ ಇಸ್ ಲೈಕ್, ನೀನ್ ಏನು ಮಾಡ್ಬೇಡ, ಆರಾಮಾಗಿ ಕುತ್ಕೊಂಡಿರು, ಇಲ್ಲಿ ನನ್ ಮನೇಲಿ ಇರ್ಬೇಕಾರೆ ಅಂತ. ಅವ್ರು ರಂಗೋಲಿ ಹಾಕಕ್ ಬರುತ್ತಾ? ರಂಗೋಲಿ ಬರುತ್ತೆ. ರಂಗೋಲಿ ಚಿಕ್ಕೋಳಿಂದನೂ ಇಷ್ಟ ಆಯ್ತು. ಅಂದ್ರೆ ಈ ಚುಕ್ಕಿ ರಂಗೋಲಿ ಎಲ್ಲ ಬರಲ್ಲ, ಎಳೆ ರಂಗೋಲಿ. ಅದೇ ಕಷ್ಟ ಅಲ್ವಾ ಯೂಶಲಿ ಎಲ್ರಿಗೂ. ಚುಕ್ಕಿ ರಂಗೋಲಿ ಯಾರ್ ಬೇಕಾದ್ರೂ ಇಟ್ಬಿಡ್ತಾರೆ ಎಷ್ಟೊಂದ್ ಸತಿ. ಎಳೆ ರಂಗೋಲಿ ತುಂಬಾ ಕಡಿಮೆ ಜನಕ್ಕೆ ಮಾತ್ರ ಬರುತ್ತೆ. ಐ ಆಮ್ ಎಕ್ಸ್ಪರ್ಟ್ ಇನ್ ದಟ್. ರಂಗೋಲಿ ಎಲ್ಲ ಬರುತ್ತೆ. ನೈಸ್. ಇನ್ನೇನ್ ಕೇಳ್ಬೇಕು? ಸೊ ಹುಡುಗಿಗೆ ಡ್ಯಾನ್ಸ್ ಬರುತ್ತೆ, ಸ್ವಿಮ್ಮಿಂಗ್ ಬರುತ್ತೆ, ಅಡಿಗೆ ಬರಲ್ಲ, ಅದೊಂದೇ ಮೈನಸ್ ಪಾಯಿಂಟ್. ರಂಗೋಲಿ ಹಾಕಕ್ ಬರುತ್ತಂತೆ. ಸೊ ಯಾರ್ಯಾರು ಪ್ರಪೋಸ್ ಮಾಡ್ಬೇಕಂತ ಅನ್ಕೊಂಡಿದೀರಾ, ಇನ್ಸ್ಟಾಗ್ರಾಮ್ ID ರಾಧ್ಯ ಅಫಿಷಿಯಲ್ ಅಂತ ಇದೆ, ಹೋಗ್ಬಿಟ್ಟು ಇನ್ಬಾಕ್ಸ್ ಮಾಡ್ಬೋದು. ಓಕೆನಾ? ನಾನು ಸಿನಿಮಾ ನೋಡಿ ಅಂತ ಹೇಳ್ತಿಲ್ಲ, ಪ್ರಪೋಸ್ ಮಾಡಿ ಅಂತ ಹೇಳ್ತಿರೋದಲ್ಲಿ. ಪ್ರಪೋಸ್ ಮಾಡಕ್ಕೂ ಅಂದ್ರೆ ಅಭಿಮಾನಿಗಳಂತ ಕನ್ಸಿಡರ್ ಮಾಡ್ಬಿಡ್ತೀರಾ? ಮತ್ ಮದ್ವೆ ಆದ್ಮೇಲೆ ಹೆಂಗ್ ಕತೆ? ಯಾಕೆ ಅವನನ್ನ ಅಭಿಮಾನಿ ಅಂತ ಟ್ರೀಟ್ ಮಾಡಿದ್ರೆ ಗಂಡನ್ನ ಪಾಪ ಹಂಗಲ್ಲ, ದೇವ್ರು ಅಂತ ಟ್ರೀಟ್ ಮಾಡ್ತೀರಾ? ಓಕೆ. ಸೊ ರಾಧ್ಯ ಇನ್ನು ಸಿಂಗಲ್ ಅಥವಾ ಹೆಂಗೆ? ಏನ್ ಅನ್ಸುತ್ತೆ ನಿಮ್ಗೆ? ನಂಗಿನ್ನು ಏನು ಅನಿಸ್ತಾ ಇಲ್ಲ ಅದಕ್ಕೆ. ನಾನು ಖುಷಿಯಾಗಿದ್ದೀನಲ್ಲ. ಇದು ಸೊ ಸಿಂಗಲ್, ರೆಡಿ ಟು ಮಿಂಗಲ್? ನಾಟ್ ರೆಡಿ ಟು ಮಿಂಗಲ್ ಫಾರ್ ನೌ. ಇವಾಗ ನಂಗೆ ಏನಿದ್ರು ನನ್ನ ಸಿನಿಮಾ ಚೆನ್ನಾಗಿ ಮಾಡಬೇಕು, ನನ್ನ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು, ಆ್ಯಂಡ್ ನನ್ನ ಕೈಲಿ ಏನಾಗುತ್ತೆ ನನ್ನ ಸೊಸೈಟಿಗೆ ಮಾಡೋಕ್ಕೆ ಅದನ್ನ ಮಾಡ್ಬೇಕನ್ನೋ ಆಸೆ ಇದೆ. ಅದಾದ್ಮೇಲೆ ವಾಟ್ ಎವರ್ ಹ್ಯಾಪನ್ಸ್ ಲೆಟ್ ಇಟ್ ಹ್ಯಾಪನ್ ಅಷ್ಟೇ. ಓಕೆ. ಇವಾಗ ದೇಸಾಯಿ ಸಿನಿಮಾ ಆದ್ಮೇಲೆ ಯಾವ್ದು ಮೂವಿ ಆಪರ್ಚುನಿಟೀಸ್ ಬಂದಿದ್ಯಾ? ಏನ್ ಕತೆ, ಮಾತುಕತೆ ನಡೀತಾ ಇದೆಯಾ? ಹೌದು, ನಡೀತಾ ಇದೆ. ನನ್ಗೇನಂದ್ರೆ ಟು ಬಿ ವೆರಿ ಫ್ರ್ಯಾಂಕ್,
ಹ್ಯಾವ್ ಬೀನ್ ಅಂದರೆ ಆಲ್ಮೋಸ್ಟ್ 2018 ಇಂದ ನಾನು ಸಿನಿಮಾಗೆ ಎಂಟ್ರಿ ಆಗಿದ್ದು ಆ್ಯಂಡ್ ಹ್ಯಾವ್ ಬೀನ್ ವರ್ಕಿಂಗ್ ಆ್ಯಂಡ್ ನಾನು ಏನು ಎಕ್ಸ್ಪೀರಿಯನ್ಸ್ ತೊಗೊಂಡಿದ್ದೀನಿ ಐ ಥಿಂಕ್ ದರ್ ಹ್ಯಾಸ್ ಬೀನ್ ಅ ಲಾಟ್. ಅಂದರೆ ನಾನು ಏನು ಕಲಿಬೇಕು ಅದು ನಾನು ತುಂಬ ಕಲ್ತಿದ್ದೀನಿ. ಸೊ ಒಂದು ಒಳ್ಳೆ ಟೀಮ್, ಒಳ್ಳೆ ಸ್ಕ್ರಿಪ್ಟ್ ಬರೋ ತನಕ ಐ ಡೋಂಟ್ ವಾಂಟ್ ಟು ಹರಿ ಅಪ್. ಅಂದರೆ ನಾನು ಯಾವತ್ತೂ ಸಿನಿಮಾನ ಜಸ್ಟ್ ಫಾರ್ ದ ಮನಿ ನಾನು ಮಾಡಲ್ಲ. ಬಿಕಾಸ್ ನನಗೆ ಸಿನಿಮಾ ಅನ್ನೋದು ನಾನು ಚಿಕ್ಕವಳಿಂದ ನಾನು ಕಟ್ಟಿರೋ ಕನಸು. ಸೊ ಆ ಕನಸು ನನಗೆ ಜಸ್ಟ್ ಫಾರ್ ದ ಮನಿ ನನಗೆ ಏನೋ ನಾನು ಆರ್ಟಿಸ್ಟು ನಾನು ಮಾಡ್ಬಿಟ್ಟು ಬರ್ತೀನಿ ಅಂತ ಇಲ್ಲ. ಈವನ್ ಈ ಸಿನಿಮಾಲೂ ಅಷ್ಟೇ. ಈವನ್ ಆಫ್ಟರ್ ದ ಸಿನಿಮಾ ನಾನು ಏನೇನು ಮಾಡಬೇಕು ಅಥವಾ ನನ್ನ ಕಡೆಯಿಂದ ಏನಾಗುತ್ತೆ ಅಂತ ನಾನು ಯೋಚನೆ ಮಾಡ್ತಿರ್ತೀನಿ. ಸೊ ದಟ್ ಈಸ್ ಹೌ ಐ ಟ್ರೀಟ್ ಸಿನಿಮಾ. ಸೊ ಒಳ್ಳೆ ಟೀಮ್ ಜೊತೆಗೆ ಒಳ್ಳೆ ಸ್ಕ್ರಿಪ್ಟ್ಗಳ ಜೊತೆಗೆ ಬರಬೇಕು ಅನ್ನೋ ಆಸೆ. ಸೊ ಸಿನಿಮಾ ಟೀಮ್ ಅವರು ನಿಮ್ಮನ್ನ ಅದೇ ಥರ ಟ್ರೀಟ್ ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್.